ಯಾಕವ್ವ ನಿನ್ನೆಂದು ಹುಷಾರಿದ್ದ ಇರೋ ಥರ ಇದೆಯಲ್ಲ? ಏನಿಲ್ಲ ಅತ್ತೆ, ಯಾಕೋ 3-4 ದಿನದಿಂದ ತಲೆ ಸುತ್ತು ವಾಮಿಟಿಂಗ್ ಆಗ್ತಾ ಇದೆ. ನೋಡೋಣ ಇವತ್ತು ನೋಡ್ಬಿಟ್ಟು ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗೋಣ ಅತ್ತೆ. ಹ್ಞೂ ಸರಿ ಕಣಪ್ಪ. ತಗೋ ನೀರು ಕುಡಿ. ಮಗ ಕೈ ಕೊಡಿಲಿ. ಯಾಕತ್ತೆ? ಓ ನೀ ತಾಯಿ ಆಯ್ತಾ ಇದೆಯಾ ಕಣವ, ನಾನು ಅಜ್ಜಿ ಆಗ್ತಾ ಇದ್ದೀನಿ. ಇಲ್ಲಿರೋ ಕಳೆವು ನೋಡಿದ್ರೆ ಮಹಾಲಕ್ಷ್ಮಿನೇ ಬರುವಂಗ ಅವಳ ನಮ್ಮ ಮನೆಗೆ ಕಣವ. ಇಲ್ಲ ಅತ್ತೆ, ನಮ್ಮ ಮನೆಗೆ ಹೆಣ್ಮಗು ಆಗಬಾರ್ದತ್ತೆ. ಯಾಕವ್ವ ನಮ್ಮ ಮನೆಗೆ ಹೆಣ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊತಿದ್ದೆ, ಹೆಣ್ಮಗು ಬೇಡ ಅಂತೀಯಲ್ಲ? ನಮ್ಮ ಮನೆಗೆ ಹೆಣ್ಮಗುನೇ ಬರ್ಲಿ ಕಣವ. ಹ್ಞೂ ಅತ್ತೆ, ನಾನು ಹೆಣ್ಮಗು ಬೇಕು ಅಂತ ಎಲ್ಲ ದೇವ್ರ ಹತ್ರ ಬೇಡ್ಕೊತಿದ್ದೆ. ಆದರೆ ಇವಾಗ ನಮ್ಮ ಮನೆಗೆ ಹೆಣ್ಮಗು ಬೇಡ ಅತ್ತೆ. ಏನವ್ವ ಹಿಂಗಂತಿದ್ಯಲ್ಲ? ನಮ್ಮ ಮನೆಗೆ ಹೆಣ್ಮಗು ಅಂದರೆ ಮಹಾಲಕ್ಷ್ಮಿ ಬಂದಂಗೆ. ಹ್ಞೂ ಅತ್ತೆ, ಎಷ್ಟೋ ಜನ ಅಪ್ಪ ಅಮ್ಮದಿರ ಆಸೆನೇ ಹೆಣ್ಮಗು ಬೇಕು ಅಂತ. ಆದರೆ ಇವಾಗಿನ ಕಾಲದಲ್ಲಿ ಹೆಣ್ಮಗು ಮಾಡ್ಕೊಳ್ಳೋಕ್ಕೆ ತಂದೆ ತಾಯಿ ಆದವರು ತುಂಬ ಭಯ ಬೀಳ್ತಿದಾರತ್ತೆ. ಯಾಕವ್ವ ಹಂಗಂತೀಯಲ್ಲ? ನನಗೇನಾದರೂ ಹೆಣ್ಮಗು ಆಗುತ್ತೆ ಅನ್ನೋದಾದರೆ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ, ಆ ಹೆಣ್ಮಗು ನನಗೆ ಕೊಡಲೇಬೇಡ, ಹೊಟ್ಟೆಲಿದ್ದಂಗೆ ಸಾಯಿಸ್ಬಿಡು ಅಂತ. ಯಾಕೆ ಗೊತ್ತಾ ಅತ್ತೆ, ಈಗಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂದರೆ ನ್ಯಾಯನೂ ಕೊಡ್ಸಲ್ಲ ಅತ್ತೆ. ಮನೆ ಹೆಣ್ಮಗಳನ್ನ ಅಂಥ ದುಷ್ಟರಿಂದ ದೂರ ಇಡೋಣ. ಅತ್ತೆ, ನೀವು ಅಂದ್ಕೊಂಡಿದ್ದೀರಾ ಅತ್ಯಾಚಾರ ಮಾಡಿದ್ರೆ ಮಾತ್ರ ದುಷ್ಟರು ಅಂತ. ಇಲ್ಲ ಅತ್ತೆ, ಅನ್ಯಾಯ ಆದಾಗ ಯಾರು ನ್ಯಾಯ ಕೊಡ್ಸಲ್ವೋ, ಯಾರು ಒಂದು ಹೆಣ್ಣಿನ ಪರ ನಿಲ್ಲಲ್ವೋ ಅವರೇ ದೊಡ್ಡ ದುಷ್ಟರತ್ತೆ. ಅದಕ್ಕೆ ಅತ್ತೆ, ನಮ್ಮನೆಗೆ ಹೆಣ್ಮಗು ಬೇಡ. ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅತ್ತೆ. ಅಯ್ಯೋ ದಡ್ಡಿ,